ಸುಳ್ಳು ವಾರ್ತೆಗಳು. ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇರೋದು ಕಲರ್ಸ್ ಕನ್ನಡ ಸುವರ್ಣ ನ್ಯೂಸ್. ನಾನು ಅನುಶ್ರೀ ಬಾಬು. ಸುಳ್ಳು ವಾರ್ತೆಗಳನ್ನು ಓದುತ್ತಿರುವವಳು ನಾನು, ಕೇಳುತ್ತಿರುವವರು ನೀವು. ಬಾಯಿಯಿಂದ ಪ್ರಸಾರವಾಗುತ್ತಿರುವ ವಾರ್ತೆಯನ್ನು ಕಿವಿಯಿಂದ ಕೇಳಿ ಆನಂದಿಸಿ. ಈಗ ಸಮಯ ನಿಮ್ಮ ಗಡಿಯಾರ ನೋಡಿಕೊಳ್ಳಿ, ಅದರಲ್ಲಿ ಎಷ್ಟಿದೆಯೋ ಅಷ್ಟೇ. ಇತ್ತೀಚೆಗಷ್ಟೇ ಬಿಟ್ಬಂದಹಳ್ಳಿಯಲ್ಲಿ ನಡೆದ ಪ್ರಥಮ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಟಕ್ ರೊಟ್ಟಿ, ತುಂಬಗಾಯಿ, ಬದನೆಪಲ್ಲೆ ತಿಂದ ಅಜ್ಜಿಯ ಕಿವಿಯು ಗಾಯಗೊಂಡಿದೆ ಎಂದು ಸ್ಥಳೀಯ ವರದಿಗಾರರು ತಿಳಿಸಿದ್ದಾರೆ. ವಿಧಾನಮಂಡಲದಲ್ಲಿ ಸಾಮಾನ್ಯ ಕಿತ್ತಾಟ. ಆನೆ ಸರ್ಕಲ್ನಲ್ಲಿ ಇರುವೆಗಳ ವಿರುದ್ಧ ಭ್ರಷ್ಟಾಚಾರ ಮುಷ್ಕರ ನಡೆದಿದೆ ಎಂದು ಮೀಡಿಯಾ ಮಿತ್ರ ರಫೀಕ್ ತಹಶೀಲ್ದಾರ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಅಮೆರಿಕಾದಿಂದ ಬರುತ್ತಿರುವ ವಿಮಾನಕ್ಕೆ ನಡವೊಂದು ಡಿಕ್ಕಿ ಹೊಡೆದು ವಿಮಾನದಲ್ಲಿದ್ದ 100 ಜನರಲ್ಲಿ 50 ಜನ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಸುಡುಗಾಡಿಗೆ ಸೇರಿಸಲಾಗಿದೆ, ಸತ್ತವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಕೇಂದ್ರ ಅಡುಗೆ ಮನೆ ಇಲಾಖೆಯಿಂದ ಕುಡುಕರಿಗೆ ವಿಶೇಷ ಸೂಚನೆ. ಕುಡಿಯೋರು ಕುಡಿದು ಬಂದು ಬರಲಿ, ಸುಮ್ಮನೆ ಬಿದ್ದುಕೊಳ್ಳಬೇಕು. ಕುಡಿದು ರಂಪಾಟ ಮಾಡಿದರೆ ಮನೆಯ ಎಲ್ಲ ಅಡುಗೆ ಕೆಲಸವನ್ನು 7 ವರ್ಷದವರೆಗೆ ಅವರೇ ಮಾಡಬೇಕಾಗಿ ಬರುತ್ತದೆ ಎಂದು ಇತ್ತೀಚೆಗೆ ಅಡುಗೆ ಮನೆ ಇಲಾಖೆ ತಿಳಿಸಿದೆ. ಇತ್ತೀಚೆಗಷ್ಟೇ ಭಾರತ ಮತ್ತು ಇಂಡಿಯಾ ನಡುವೆ ಚಾ ಕಪ್ಗಾಗಿ ಕ್ರಿಕೆಟ್ ಪ್ರಾರಂಭ. ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದೆ. ಬಾಲ್ ಕಳೆದು 2 ದಿನವಾಗಿದೆ. ರನ್ ತೆಗೆಯುತ್ತಲೇ ಇದ್ದಾರೆ. ರನ್ ತೆಗೆಯುವವರಿಗಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ 2 ಸೀಟ್ ರಿಸರ್ವ್ ಮಾಡಲಾಗಿದೆ ಎಂದು ವಿಶೇಷ ವರದಿಗಾರರಾದ ಗಿರೀಶ್ ಕನಕರೆಡ್ಡಿ ಅವರು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಹಾಸ್ಟೆಲ್ನಲ್ಲಿ ನಾಪತ್ತೆಯಾದ ಊಟದ ತಟ್ಟೆಗಳನ್ನು ಹುಡುಕಿ ಕೊಟ್ಟವರಿಗೆ ₹1 ನಗದು ಬಹುಮಾನ ನೀಡಿ ಹೂವಿನ ಶಾಲು ಹಾಕಿ ಎಲ್ಲರೂ ಚೆನ್ನಾಗಿ ಹೊಡೆಯುವುದರ ಮೂಲಕ ಸನ್ಮಾನ ಮಾಡಿ ಗೌರವಿಸಲಾಗಿದೆ ಎಂದು ವಸತಿ ನಿಲಯದ ಮೇಲ್ವಿಚಾರಕಿಯಾದ ಐಶ್ವರ್ಯ ಮಡಿವಾಳರ್ ಮೇಡಮ್ ಅವರು ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ತಮ್ಮದಡ್ಡಿಯಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಮೊದಲು ಚಿನ್ನ ಗೆದ್ದು ಲಾಂಗ್ ಜಂಪ್ನಲ್ಲಿ ಪ್ರಥಮ ಸ್ಥಾನ ಪಡೆದ ವಾಸಂತಿ ಅದ್ವಾನಿ ಇವರಿಗೆ ಜಂಪರ್ ಆಫ್ ದ ಇಯರ್ 2K24 ನೀಡಿ ಗೌರವಿಸಲಾಗಿದೆ ಎಂದು ವಿಶೇಷ ವರದಿಗಾರ್ತಿ ಶ್ರೀದೇವಿ ಪಾಟೀಲ್ ಅವರು ತಿಳಿಸಿದ್ದಾರೆ. ಸುಳ್ಳು ವಾರ್ತೆಗಳು ಕೆಲವೇ ಕ್ಷಣಗಳ ನಂತರ ಮತ್ತೆ ಮುಂದುವರಿಯುತ್ತವೆ.